ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂತ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಹರಿದಶ್ವಸಹಸ್ರಾಬ್ಧಿಃ ಸಪ್ತ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮಥನಃ ಮಾರ್ತಂಡಕುಂಚುಮಾನ್. ನಾವು ಆದಿತ್ಯ ಹೃದಯವನ್ನು ನೋಡುತ್ತಾ ಇದ್ವಿ. ಸೂರ್ಯನ ನಾಮಗಳು, ಸೂರ್ಯನ ಒಳಗಡೆ ಇರುವ ನಾರಾಯಣನಿಗೆ ಸಲ್ಲುವ ನಾಮಗಳು, ಸೂರ್ಯನ ಅಂತರ್ಯಾಮಿಯಾದ ನಾರಾಯಣನ ಗುಣಗಳ ಮಾಲೆ, ಅದನ್ನು ನೋಡುತ್ತಾ ಇದ್ವಿ. ಹರಿದಶ್ವಃ ಸಹಸ್ರಾರ್ಚಿ ಸಪ್ತ ಸಪ್ತಿರ್ಮರೀಚಿಮಾನ್. ಇದಕ್ಕೆ ಯಾವುದು ಆದಿತ್ಯ ಹೃದಯಕ್ಕೆ ಹೃದಯ ಚಂದ್ರಿಕಾ ಅಂತ ಹೇಳಿ ನಮ್ಮ ಗುರುಗಳ ವ್ಯಾಖ್ಯಾನ ಇದೆ. ನಾನು ಹೃದಯ ಚಂದ್ರಿಕಾವನ್ನೇನು ಹೇಳ್ತಾ ಇಲ್ಲ, ವಿಜಯ ಚಂದ್ರಿಕಾವನ್ನೇ ಹೇಳ್ತಾ ಇರೋದು. ಹರಿದಶ್ವಃ ಸಹಸ್ರಾರ್ಚಿ, ಹರಿದಶ್ವ ಅಂತ ಕುದುರೆಯನ್ನ, ಒಂದು ಬೇರೆ ಬಣ್ಣ ಬಣ್ಣಗಳ ಕುದುರೆಯನ್ನು ಹೊಂದಿದವ ಅಂತ. ಸೂರ್ಯ ಅವನ 7 ಕುದುರೆಗಳು 7 ಬಣ್ಣಗಳಲ್ಲಿವೆ ಅಂತ ಒಂದು ಭೌತಿಕವಾದ ಅರ್ಥ. ಆದರೆ 7 ಬಣ್ಣಗಳನ್ನು ಹೊಮ್ಮಿಸುವವ ಅಂತ. ಸೂರ್ಯ 7 ಬಣ್ಣಗಳನ್ನು ಹೊಮ್ಮಿಸುವವನು, ಅದರಿಂದಾಗಿ ಹರಿದಶ್ವ ಅಂತ. ಇನ್ನೊಂದು ಅರ್ಥ, ಅವನು ಕುದುರೆ ಬಣ್ಣ ಹೊಂದಿದೆ, ಅದನ್ನು ಹರಿದಶ್ವ ಅಂತ ಕರೀತಾರೆ. ಹರಿತ್ ಅಂದ್ರೆ ದಿಕ್ಕುಗಳನ್ನ ಎಲ್ಲ ವ್ಯಾಪಿಸಿದ್ದಾನೆ, ಹೀಗಾಗಿ ಹರಿದಶ್ವ. ಇನ್ನು ಸಹಸ್ರಾರ್ಚಿ, ಸಾವಿರಾರು ಕಿರಣ ಅವನದ್ದಿದೆ, ಅದರಿಂದಾಗಿ ಸಹಸ್ರಾರ್ಚಿ. ಸಪ್ತ ಸಪ್ತಿ, 7 ಕುದುರೆಗಳನ್ನು ಹೊಂದಿದ್ದಾನೆ. ಸಪ್ತಿ ಅಂತ ಹೇಳ್ತಾರೆ ಕುದುರೆಗೆ, ಅದಕ್ಕೆ ಸಪ್ತ ಸಪ್ತಿ. ಮರೀಚಿಮಾನ್, ಕಿರಣಗಳನ್ನು ಹೊಂದಿರುವವ. ತಿಮಿರೋನ್ಮಥನಃ, ಕತ್ತಲನ್ನು ಕತ್ತರಿಸುವವ. ಶಂಭು, ಸುಖ ಉಂಟು ಮಾಡುವವ. ತ್ವಷ್ಟಾ, ವಸ್ತುಗಳನ್ನು ಕೆತ್ತುವವ. ಮಾರ್ತಂಡಕೋಂಶುಮಾನ್, ಮಾರ್ತಂಡಕ ಅಂತ ಈ ಅಚೇತನವಾದ ಅಂಡವನ್ನ ಬದುಕಿಸುವವ, ಅದಕ್ಕೆ ಮಾರ್ತಂಡ ಅಂತ ಕರೀತಾರೆ. ಹೃದಯ ಚಂದ್ರಿಕಾ ಮುದ್ರಣ ಆಗಿದೆಯಾ? ಆಗಿದೆ. ಸಂಗ್ರಹ ರಾಮಾಯಣದ ಪರಿಶಿಷ್ಟವಾಗಿ ಮುದ್ರಣ ಆಗಿದೆ. ಮಾರ್ತಂಡಕಃ ಅಂಶುಮಾನ್, ಕಿರಣಗಳೆಂಬ ಚಾಟಿಯನ್ನ ಹೊಂದಿರುವವ. ಹಿರಣ್ಯಗರ್ಭ, ಬಂಗಾರವನ್ನು ಒಡಲೊಳಗಿಟ್ಟುಕೊಂಡವ. ಒಂದು ಭಗವಂತನೆಂಬ ಬಂಗಾರ ಅವನನ್ನ ಹೇಳ್ತಾರೆ. ವಾಜಿನೀವ ಸ್ವಮೃತಮಸ್ಮಿ ಅಂತ ತೈತ್ತಿರಿಯ ಉಪನಿಷತ್ತು. ವಾಜಿನಿ ಸೂರ್ಯ ಉಚ್ಯತೆ. ವಾಜಿನಿ ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನ ಒಳಗಡೆ ಇರುವ ವಸು ಸಂಪತ್ತು ಅಂತ ದೇವರಿಗೆ ಹೇಳ್ತಾರೆ. ಅದನ್ನೇ ಇಲ್ಲಿ ಹಿರಣ್ಯ ಗರ್ಭ ಅಂದ್ರು. ಹಿತವಾದ
ಹಿತನಾದ ರಮಣೀಯನಾದ ಭಗವಂತನನ್ನ ತನ್ನ ಒಡಲೊಳಗೆ ಇಟ್ಟುಕೊಂಡಿದ್ದಾನೆ. ಹೀಗಾಗಿ ಸೂರ್ಯನಿಗೆ ಹಿರಣ್ಯಗರ್ಭ ಅಂತ ಹೆಸರು. ಅಯ್ಯೋ, ಅವನೇ ಸುಟ್ಟೋಗ್ತಾ ಇರ್ತಾನ ಅಂದ್ರೆ ಶಿಶಿರಹ, ತಂಪಂತೆ ಅವನು. ಮತ್ತೆ ಶಿಶಿರ ಋತುವಿಗೆ ಅವನು ಕಾರಣ. ಸೂರ್ಯ ಅಂದ್ರೆ ಒಂದು ಹೀಲಿಯಮ್ಮಿನ ಉಂಡೆ ಅಂತ ವಿಜ್ಞಾನಿಗಳಿಗೆ. ವಾಟ್ ಈಸ್ ಸನ್ ಅಂತ ಹೇಳಿದ್ರೆ ಮಾಸ್ ಹೀಲಿಯಂ ಈಸ್ ಸನ್ ಅಂತಾರೆ. ಆ ಘನವಾದ ಹೀಲಿಯಂ ಏನಿದೆ ಅದನ್ನ ಇದು ಸೂರ್ಯ ಅಂತ ಕರೀತಾರೆ ಇವರೆಲ್ಲ. ಅದಕ್ಕೆ ನಾವು ಹೇಳಿದ್ವಿ ಶಿಶಿರಹ ಅಂತ. ಹಾಗಂತ ಹೇಳಿ ತಪನಃ, ಬೆಂಕಿಯನ್ನು ಉಂಟು ಮಾಡುವನು ಅವನು. ಅಹಸ್ಕರಹ, ಬೆಳಕನ್ನು ಜ್ಞಾನವನ್ನು ಉಂಟು ಮಾಡುವವ. ರವಿಹಿ, ಎಲ್ಲ ಶಬ್ದಗಳಿಂದ ಗಮ್ಯನಾದವನು ರವಿ ಅಂತ ದೇವರ ಹೆಸರು. ರವಜ್ಞೇಯೋ ಯಥೋ ರವಿಹಿ ಅಂತ ಮಧ್ವಾಚಾರ್ಯರು. ಅಗ್ನಿಗರ್ಭ, ತನ್ನೊಳಗಡೆ ಬೆಂಕಿಯನ್ನು ಇಟ್ಟುಕೊಂಡಿದ್ದಾನೆ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಟು ನಮ್ಮ ಮೈಗೆ ಬಿಟ್ರೆ ಗೊತ್ತಾಗತ್ತೆ. ಅಗ್ನಿಗರ್ಭ. ಆಮೇಲೆ ಅದಿತೇ ಪುತ್ರ, ಅದಿತಿಯ ಮಗ. ಶಂಖ ಶಿಶಿರನಾಶನ, ಅವನಿಗೆ ಶಂಖ ಅಂತ. ಶಂ ಅಂತಂದ್ರೆ ಪರಮಾನಂದ, ಖ ಅಂದ್ರೆ ಗಗನದಲ್ಲಿರುವವ. ಹೀಗಾಗಿ ಆನಂದ ಭೂಯಿಷ್ಠವಾಗಿ ಗಗನದ ನಡುವೆ ಇರುವವ ಅವನನ್ನ ಶಂಖ ಅಂತ ಕರೀತಾರೆ. ಶಿಶಿರನಾಶನ, ತಂಪನ್ನು ಕಳೆಯುವವ. ವ್ಯೋಮನಾಥ, ಆಕಾಶದ ಒಡೆಯ. ತಮೋಭೇದಿ, ಕತ್ತಲನ್ನು ಕತ್ತರಿಸುವವ. ಋಗ್ಯಜು ಸಾಮಪಾರಗ, ಋಗ್ವೇದ ಯಜುರ್ವೇದ ಸಾಮವೇದಗಳ ಅರಿವನ್ನು ನೀಡುವವ. ಈ ಉಪನಿಷತ್ತಿನಲ್ಲಿ ಮಧುವಿದ್ಯೆ ಅಂತ ಒಂದು ಪಾರ್ಟ್ ಬರುತ್ತೆ. ಛಂದೋಗೋಪನಿಷತ್ತಿನಲ್ಲೂ ಬರುತ್ತೆ, ಬೃಹದಾರಣ್ಯಕೋಪನಿಷತ್ತಿನಲ್ಲಿಯೂ ಬರುತ್ತೆ. ಮಧುವಿದ್ಯೆ ಅಂತ ಅತ್ಯಂತ ವಿಶಿಷ್ಟವಾದ ವಿದ್ಯೆ ಅದು. ಸೂರ್ಯನ ಒಳಗಡೆ ಇರುವ ಪರಮಾತ್ಮನನ್ನು, ಪ್ರಾಣ ಕ್ರಿಯೆಯನ್ನು ಹೇಗೆ ಆರಾಧನೆ ಮಾಡೋದು ಅಂತ ನಮಗೆ ಸೂರ್ಯನನ್ನು ನೋಡಿಯೇ ಗೊತ್ತಿಲ್ಲ. ಆ ಸೂರ್ಯನನ್ನು ನೋಡುವ ಒಳಕಣ್ಣನ್ನು ಮಧುವಿದ್ಯೆ ಕೊಡುತ್ತೆ. ಅದರಿಂದಾಗಿ ಆ ಮಧುವಿದ್ಯೆಯಲ್ಲಿ ಸೂರ್ಯನ ಒಳಗಡೆ ಇರುವ ಪರಮಾತ್ಮ ಯಾವ ರೀತಿ ಋಗ್ವೇದ ಯಜುರ್ವೇದ ಸಾಮವೇದಗಳ ಒಂದು ಸಾರನಾಗಿದ್ದಾನೆ ಅಂತ ಅದಕ್ಕೆ ಹೇಳಿದ್ದು. ಋಗ್ವೇದ ಯಜುರ್ವೇದ ಸಾಮವೇದದ ದಡ ಎನಿಸಿರುವ ದೇವರನ್ನ ಕುರಿತು ಒಯ್ಯುತ್ತಾನೆ. ಆದ್ದರಿಂದ ಋಗ್ಯಜು ಸಾಮಪಾರ ಗಹ ಅಂತ. ಘನವೃಷ್ಟಿರಪಾಮಿತ್ರ, ಘನವೃಷ್ಟಿ, ಮೋಡಗಳನ್ನೇ ಮಳೆಯಾಗಿಸುವವ. ಮೋಡಗಳು ರೂಪುಗೊಳ್ಬೇಕಾದ್ರೆ ಸೂರ್ಯನ ಕಿರಣದಿಂದ ತಾನೆ. ಅಪಾಮಿತ್ರ, ನೀರಿನ ಗೆಳೆಯ ಅಂತೆ. ಯಾಕೆಂದ್ರೆ ನೀರನ್ನು ಶುದ್ಧ ಮಾಡಿ ತುಂಬುವವ ಅವನು. ಅದರಿಂದಾಗಿ ಅಪಾಮಿತ್ರ. ವಿಂಧ್ಯವೀಥಿ, ವಿಂಧ್ಯ ಪರ್ವತದ ಸಮಾನಾಂತರವಾದ ಆಕಾಶದ ಬೀದಿ. ವಿಂಧ್ಯ ಪರ್ವತ ಅನ್ನೋದು ಸೂರ್ಯನು ಓಡಾಡುವ ಬೀದಿ ಅದು ಅಂತ. ಆ ವೀಥಿಯೇ ಬೀದಿಯಾಗಿರೋದು. ವಿಂಧ್ಯವೀಥಿ ಪ್ಲವಂಗಮಃ, ಹಾರ್ತಾ ಸಾಗುತ್ತಾನೆ, ನಡೆಯೋದೇ ಇಲ್ಲ ಅಂತ. ಆತಪಿ ಮಂಡಲಿ, ಸೂರ್ಯ ಕಾಣೋದು ಮಂಡಲಾತ್ಮಕವಾಗಿ. ಮೃತ್ಯು, ಇಷ್ಟು ವರ್ಷ ಆಯಿತು ಅಂತ ಲೆಕ್ಕ ಇಡೋದು ಯಾರು? ಸೂರ್ಯನ ಕಿರಣವನ್ನು ನೋಡಿಯೇ ಈ ದೇಹಕ್ಕೆ ಇಷ್ಟು ವರ್ಷ ಆಯಿತು ಅಂತ. ಮೃತ್ಯು ಪಿಂಗಲಹ, ಅವನು ಬಣ್ಣ ಒಂದು ಸ್ವಲ್ಪ ಕೆಂಪು ಭೂಯಿಷ್ಠವಾದ ಬಿಳಿ. ಯಾರು? ಸೂರ್ಯ. ಸರ್ವತಾಪನಃ, ಎಲ್ಲಕ್ಕೂ ಸಂಕಟ ಉಂಟು ಮಾಡುವವ. ಕವಿಹಿ ಸರ್ವಜ್ಞ, ವಿಶ್ವ, ಜಗತ್ತನ್ನು ವ್ಯಾಪಿಸಿದವ. ಹಕ್ಕಿಗಳ ಒಳಗೂ ನಿಂತವ. ವಿಶ್ವ. ಮಹಾತೇಜಾ, ತೇಜಸ್ಸು. ರಕ್ತ, ಜಗತ್ತಿನ ಮೇಲೆ ಪ್ರೀತಿ ಇರುವವನು. ಸರ್ವಭವೋದ್ಭವ, ಎಲ್ಲ ಜೀವರ ಹುಟ್ಟಿಗೆ ಕಾರಣವಾದವನು. ನಕ್ಷತ್ರ ಗ್ರಹ ತಾರಾಣಾಂ ಅಧಿಪೋ ವಿಶ್ವಭಾವನಃ,
ನಕ್ಷತ್ರ, ಗ್ರಹ, ತಾರ ಇವುಗಳಿಗೆಲ್ಲ ಒಡೆಯ. ವಿಶ್ವಭಾವನಃ ಜಗತ್ತಿನ ಭಾವ ಮನಸ್ಸನ್ನ ಬೇರೆ ಬೇರೆ ಅವಸ್ಥೆಗೆ ಒಯ್ಯುವವ ವಿಶ್ವಭಾವನಃ. ತೇಜಸಾಮಪಿ ತೇಜಸ್ವಿ, ಬೆಳಕಿಗೆ ಬೆಳಕು ನೀಡುವವ. ದ್ವಾದಶಾತ್ಮನ್ ನಮೋಸ್ತುತೇ, 12 ರೂಪಗಳನ್ನು ತಳೆದವ. ಅಂದ್ರೆ ದ್ವಾದಶಾದಿತ್ಯರು ಬೇರೆ ಬೇರೆ. ಅದಿತಿಯ ಮಕ್ಕಳು, ಆದಿತ್ಯ ಅಂದ್ರೆ ಅದಿತಿಯ ಮಕ್ಕಳು. ಅದಿತಿಯ ಮಕ್ಕಳು 12 ಜನ ಇದ್ದಾರೆ. 12ನೇ ಅವನು ಸಾಕ್ಷಾತ್ ವಾಮನ. ಆ ವಾಮನನೇ ಇಂದ್ರ, ಇಂದ್ರನಿಗೆ ಬೆಂಗಾವಲಾಗಿ ಕಾಯ್ತಾ ಇರೋದು. ದೇವರು 12 ಬಾರಿ ಉಪೇಂದ್ರನಾಗಿದ್ದಾನೆ 14 ಮನ್ವಂತರಗಳಲ್ಲಿ. ಅದನ್ನು ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಇಲ್ಲಿ ದ್ವಾದಶಾತ್ಮನ್ ಅಂತಂದ್ರೆ ಸೂರ್ಯನ ಒಳಗಡೆ ಇರುವ ಪರಮಾತ್ಮ 12 ಮನ್ವಂತರಗಳಲ್ಲಿ ಉಪೇಂದ್ರನಾಗಿ ಕೆಲಸ ಮಾಡ್ತಾನೆ. ಹೀಗಾಗಿ ದ್ವಾದಶಾತ್ಮನ್. ಇನ್ನೆರಡು ಯಾಕೆ ಬಿಟ್ಟ ಅಂದ್ರೆ, ಒಂದರಲ್ಲಿ ಮನುವಾಗಿ ಇದ್ದಾನೆ, ತಾಪಸ ಮನುವಾಗಿ. ಇನ್ನೊಂದರಲ್ಲಿ ತಾನೇ ಇಂದ್ರ. ದೇವರೇ ಇಂದ್ರನಾದಾಗ ಉಪೇಂದ್ರ ಬೇಡ ಅಲ್ವಾ? ಯಜ್ಞನಾಮಕ ಪರಮಾತ್ಮನಾಗಿ ಇದ್ದಾಗ ಮೊದಲನೇ ಮನ್ವಂತರದಲ್ಲಿ. ಅದರಿಂದಾಗಿ ದ್ವಾದಶಾತ್ಮನ್. ಆಮೇಲೆ ಕೇಶವಾದಿ ದ್ವಾದಶ ರೂಪವನ್ನು ಹೊಂದಿರುವವ ಅದ್ರ ದ್ವಾದಶಾತ್ಮನ್ ನಮೋಸ್ತುತೇ, ಅವನಿಗೆ ನಮಸ್ಕಾರ ಅಂತ. ನಮಃ ಪೂರ್ವಾಯ ಗಿರಯೇ, ಪೂರ್ವವನ್ನು ಗುರುತಿಸುವವ. ನಾವು ಮೂಡಣ ಪೂರ್ವವನ್ನು ಗುರುತಿಸೋದು ಸೂರ್ಯನಿಂದ, ಅದಕ್ಕೆ ಅವನೇ ಪೂರ್ವಗಿರಿ. ಪಶ್ಚಿಮಾಯ ಅದ್ರಯೇ ನಮಃ, ಪಶ್ಚಿಮ ದಿಕ್ಕನ್ನು ಗುರುತಿಸೋದು ಸೂರ್ಯನ ಕೆಂಪನ್ನು ಕಂಡಾಗ ಅವನೇ ಪಶ್ಚಿಮಾದ್ರಿ ಅಂತೆ ಕಾಣ್ತಾನೆ. ಜ್ಯೋತಿರ್ಗಣಾನಾಂ ಪತಯೇ, ಅಷ್ಟೇ ಅಲ್ಲ, ಯಾವುದ್ಯಾವುದು ಬೆಳಕುಗಳಿದೆ ಎಲ್ಲಕ್ಕೂ ಒಡೆಯ. ದಿನಾಧಿಪತಯೇ ನಮಃ, ದಿನದ ಒಡೆಯ. ಜಯಾಯ, ಜಯಸ್ವರೂಪ. ಜಯಭದ್ರಾಯ, ಜಯವನ್ನ ಬಯಸುವವರಿಗೆ ಮಂಗಳವನ್ನುಂಟು ಮಾಡುವವ. ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ. ನಮ ಉಗ್ರಾಯ ವೀರಾಯ, ಉಗ್ರ ವೀರ ವಿಶಿಷ್ಟ ಪ್ರಚೋದಕ. ಸಾರಂಗಾಯ, ಸಾರವನ್ನು ಗ್ರಹಿಸುವವ. ನಮ ಪದ್ಮ ಪ್ರಬೋಧಾಯ, ತಾವರೆಯನ್ನು ಅರಳಿಸುವವ. ಓ ಪ್ರಚಂಡನೇ, ನಿನಗೆ ನಮಸ್ಕಾರ. ಬ್ರಹ್ಮೇಶಾನಾಚ್ಯುತೇಶಾಯ, ಬ್ರಹ್ಮ ರುದ್ರ ಅಚ್ಯುತ ಇವರ ಒಡೆಯ. ಅಯ್ಯೋ, ಸೂರ್ಯನನ್ನ ವರ್ಣನೆ ಮಾಡಬೇಕಾದ್ರೆ ಸೂರ್ಯನನ್ನ ಎಲ್ಲರಿಗಿಂತ ಮೇಲ್ಗಡೆ ಕೂಡಿಸ್ಬಿಡೋದು. ಹಾಗೆ ಬೇರೆ ದೇವತೆಯನ್ನು ವರ್ಣನೆ ಮಾಡಬೇಕಾದ್ರೆ ಕೋಟಿ ಸೂರ್ಯ ಸಮಪ್ರಭಾ ಅನ್ನೋದು. ಇದೆಂತ ಮಾರ್ಯಾರೆ ನೀವು ಅಂತ ಜನ ಹೊರಗಡೆ ಅವರು ಕೇಳ್ತಾರೆ. ಹೊರಗಡೆ ಅಂತಂದ್ರೆ ಸಂಸ್ಕೃತವನ್ನು ಕಲಿತು ವಿದೇಶಿಯರಾದವರು ಅವರು ಕೇಳ್ತಾರೆ, ಇದೇನಿದು ಬ್ರಹ್ಮೇಚಾನ ಅಚ್ಯುತೇಶಾಯ ಅಂತ ಆದಿತ್ಯ ಹೃದಯದಲ್ಲಿ ಹೇಳ್ತೀರ. ಅದೇ ನೀವು ಏನಂತ ಹೇಳೋದು, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅಂತೀರ. ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು ಅವ್ರಿಗೆ ಗೊತ್ತಿಲ್ಲ. ಅಂತರ್ಯಾಮಿಯಾದ ಭಗವಂತನನ್ನ ಹೇಳುವಂಥದ್ದು. ಹಾಗಾದ್ರೆ ಏನರ್ಥ? ಬ್ರಹ್ಮನ ಒಳಗಡೆ ಇರುವ ಪರಮಾತ್ಮನ ರೂಪದ ಹೆಸರು ಬ್ರಹ್ಮ. ಈಶಾನ, ಸದಾಶಿವನ ಒಳಗಡೆ ಇರುವ ರೂಪದ ಹೆಸರು ಈಶಾನ. ಸ್ವಯಂ ದೇವರು ಅಚ್ಯುತ, ಎಂದೂ ಜಾರದವ. ಚ್ಯುತ ಅಂದ್ರೆ ಜಾರಿದವ, ಅಚ್ಯುತ ಜಾರದವ. ಈಶ ಒಡೆಯ. ಬ್ರಹ್ಮ ಈಶಾನ ಅಚ್ಯುತ ಈಶಾಯ. ಸೂರಾಯಾದಿತ್ಯ ವರ್ಚಸೇ, ಸೂರ್ಯ ಸೂರ ಅಂತನೂ ಹೇಳ್ತಾರೆ. ಸೂರಿ ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಿಗೆ ಮಾತ್ರ ಕಾಣುವವ ಸೂರ್ಯ. ಈ ಸೂರ್ಯನನ್ನ ಇಟ್ಟುಕೊಂಡ್ರೆ ಅಜ್ಞಾನಿಗಳಿಗೂ ಕಾಣುತ್ತಾನೆ. ಅದರಿಂದಾಗಿ ಸೂರ್ಯ ಅಂತ ಹೇಳಿದ್ರೆ ಜ್ಞಾನಿಗಳಿಂದ ಗಮ್ಯನಾದವ ಅನ್ನುವ ಅರ್ಥ ಯಾವಾಗ ಕೂಡತ್ತೆ ಅಂದ್ರೆ, ಈ ಸೂರ್ಯಮಂಡಲದ ಒಳಗಡೆ ಇರುವ ದೇವರನ್ನ ಜ್ಞಾನಿಗಳು ಮಾತ್ರ ಕಾಣ್ತಾರೆ. ಹೀಗಾಗಿ ಸೂರ್ಯ. ಆಮೇಲೆ
ಆದಿತ್ಯವರ್ಚಸೇ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಹೊಳೆಯುವ, ಎಲ್ಲರಿಗೆ ಊಟವನ್ನು ನೀಡುವ, ಸರ್ವಭಕ್ಷಾಯ. ಸೂರ್ಯನ ಬೆಳಕಿಲ್ಲದೆ ಹೋದರೆ ಗಿಡ ಎಲ್ಲಿಂದ ಬೆಳಿಬೇಕು? ಅದರಿಂದಾಗಿ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಉಗ್ರವಾದ ಶರೀರ ಇರುವವ. ತಮೋಜ್ಞಾಯ ಹಿಮಜ್ಞಾಯ, ಕತ್ತಲನ್ನು ಕತ್ತರಿಸುವವ, ಚಳಿಯನ್ನು ಓಡಿಸುವವ. ಶತ್ರುಜ್ಞಾಯ ಅಮಿತಾತ್ಮನೇ, ಶತ್ರುಗಳನ್ನು ಕೊಲ್ಲುವವ, ಅಮಿತವಾದ ಪರಾಕ್ರಮವುಳ್ಳವ. ಮತ್ತೆ ಎಲ್ಲರಿಗೂ, ಅಮಿತವಾದ ಜನರಿಗೆ, ಅನಂತ ಜನರಿಗೆ ಎದುರುಗಡೆ ಇರೋ ಹಾಗೆ ತೋರ್ತಾನೆ. ಸೂರ್ಯನಿಂದ ತಪ್ಪಿಸ್ಕೊಂಡು ಸೂರ್ಯನ ಹಿಂದೆ ಎಲ್ಲಿ ಓಡ್ಲಿಕ್ಕಾಗತ್ತೆ? ಎಲ್ಲಿಗೋದ್ರೂ ಸೂರ್ಯನ ಎದುರು ಇರ್ತಾನೆ. ದಿನಾಧಿಪತಯೇ ನಮಃ, ದಿನದ ಒಡೆಯ. ಅಮಿತಾತ್ಮನೇ ಕೃತಜ್ಞಜ್ಞಾಯ, ದೇವರ ಉಪಕಾರವನ್ನು ತಿಳಿಯದವರು ಕೃತಜ್ಞರು, ಅವರನ್ನು ಕೊಲ್ಲುತ್ತಾನೆ. ತಪ್ತಚಾಮಿ ಕರಾಭಾಯ, ಚೆನ್ನಾಗಿ ಪುಟಕ್ಕಿಟ್ಟ ಬಂಗಾರದಂತೆ ಇರುವವ, ಎಲ್ಲ ಕರ್ಮವನ್ನ ಮಾಡುವವ, ಬೆಳಕೇ ಆದವ. ಲೋಕಸಾಕ್ಷಿಣೇ, ಜಗತ್ತನ್ನ ಎಲ್ಲವನ್ನ ನೋಡುವವ, ಜಗತ್ತಿನ ಪ್ರತಿಯೊಬ್ಬ ಜನರನ್ನು ನೋಡ್ತಾನೆ. ಇಂಥವರನ್ನ ನೋಡಲ್ಲ ಅಂತಲ್ಲ. ನಾಶಯತ್ಯೈವ ಶೈವೈಭೂತಂ ತಮೇವ ಸೃಜತಿ ಪ್ರಭು ಪಾಯತ್ಯೇಚ ತಪತ್ಯೇಚ ವರ್ಷತ್ಯೇಚ ಗಭಸ್ತಿಭಿಃ. ಅವನು ಎಲ್ಲ ಜೀವರನ್ನ ಸಾಯಿಸುತ್ತಾನೆ, ಮತ್ತೆ ಹುಟ್ಟಿಸುತ್ತಾನೆ. ಪಾಯತಿ, ಕುಡಿಯುತ್ತಾನೆ ಕಿರಣಗಳಿಂದ ನೀರನ್ನು. ತಪತಿ, ಬೆಂಕಿ ಬೀರುತ್ತಾನೆ. ವರ್ಷತಿ, ಅದೇ ಕಿರಣಗಳಿಂದ ಮಳೆ ಬರೆಸ್ತಾನೆ ಸೂರ್ಯ. ಏಷ ಸುಪ್ತೇಷು ಜಾಗರ್ತಿ ಭೂತೇಷು ಪರಿನಿಷ್ಠಿತಃ, ಎಲ್ಲರೂ ಮಲಗಿರುವಾಗ ಅವರೊಳಗಡೆ ಇವನು ಎದ್ದಿರ್ತಾನೆ. ಏಷ ಚೈವಾಗ್ನಿಹೋತ್ರಂಚ ಫಲಂ ಚೈವಾಗ್ನಿಹೋತ್ರಿಣಾಂ, ಸನ್ಯಾಸಿಗಳು, ವಾನಪ್ರಸ್ಥರು, ವಿಶೇಷತಃ ಬ್ರಹ್ಮಚರ್ಯದಲ್ಲಿರುವವರು ಸೂರ್ಯನನ್ನೇ ಅಗ್ನಿಹೋತ್ರ ಅಂತ ಚಿಂತನೆ ಮಾಡ್ತಾರೆ. ಫಲಂ ಚೈವ ಅಗ್ನಿಹೋತ್ರಿಣಾಂ, ಅಗ್ನಿಹೋತ್ರಿಗಳಿಗೆ ಫಲವನ್ನು ನೀಡುತ್ತಾನೆ. ದೇವಾಶ್ಚ ಕೃತವಶ್ಚೈವ ಕ್ರತೂನಾಂ ಫಲಮೇವ ಚ ಯಾನಿ ಕೃತ್ಯಾನಿ ಲೋಕೇಚು ಸರ್ವೇಚು ಪರಮಪ್ರಭು. ದೇವತೆಗಳು, ಯಜ್ಞಗಳು, ಕ್ರಿಯೆಗಳು ಎಲ್ಲದರ ಫಲವನ್ನು ಕೊಡುವವ. ಏನು ಏನು ಕರ್ತವ್ಯ ಅಂತ ಇದೆ ಅದನ್ನೆಲ್ಲವನ್ನ ಮಾಡಕೊಡುವವ. ಅವನು ಪ್ರಚೋದನೆ ಮಾಡಿದ್ರೆ ಆಗತ್ತೆ. ಏನಮಾಪತ್ಸು ಕೃಚ್ಛ್ರೇಷು ಕಾಂತಾರೇಷು ಭಯೇಷು ಚ ಕೀರ್ತಯನ್ ಪುರುಷ ಕಶ್ಚಿತ್ ನಾವಸೀದತಿ ರಾಘವ. ಈ ಆದಿತ್ಯ ಹೃದಯವನ್ನ ಆಪತ್ತಿನಲ್ಲಿ, ಕಾಂತಾರ ದಟ್ಟವಾದ ಅಡವಿಯಲ್ಲಿ ಭಯ ಬಂದಾಗ ಹೇಳಿದರೆ ನಾಶವಾಗುವುದಿಲ್ಲ. ಪೂಜಯಸ್ವೈನಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ರಿಗುಣಿತಂ ಜಪ್ತ್ವಾ ಯುದ್ಧೇಚು ವಿಜಯಿಷ್ಯತಿ. ಓ ರಾಮನೇ, ಈ ದೇವತೆಗಳಿಗೂ ದೇವನಾದ ಜಗತ್ಪತಿಯಾದ ಸೂರ್ಯನನ್ನ, ಸೂರ್ಯನ ಒಳಗಡೆ ಇರುವವನನ್ನ ಏಕಾಗ್ರನಾಗಿ ಪೂಜಿಸು. ಈ ಸ್ತೋತ್ರವನ್ನು 3 ಬಾರಿ ಹೇಳಿದರೆ ಯುದ್ಧದಲ್ಲಿ ಗೆಲುವಾಗತ್ತೆ. ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವಂ ವಧಿಷ್ಯಸಿ ಏವ ಮುಕ್ತ್ವಾ ತಥೋ ಅಗಸ್ತ್ಯೋ ಜಗಾಮ ಸಯಥಾಗತಂ. ಹೀಗೆ ನುಡಿದು ಅಗಸ್ತ್ಯರು ಬಂದ ಹಾಗೆ ಮರಳಿದರಂತೆ. ಏತಚ್ಛ್ರುತ್ವಾ ಮಹಾತೇಜ ನಷ್ಟಶೋಕೋ ಭವತ್ತದಾ ಧಾರಯಾ ಮಾತತು ಪ್ರೀತೋ ರಾಘವ ಪ್ರಯತಾತ್ಮವಾನ್. ಇದನ್ನ ನೀನು ಹೇಳು ಅಂತ ಹೇಳಿದಾಗ ಕೇಳಿದ ಕೂಡಲೇ ನಷ್ಟಶೋಕ ಅಭವತ್, ರಾಮನ ದುಃಖ ಎಲ್ಲ ನಾಶ ಆಯ್ತಂತೆ. ಅದನ್ನ ಹಾಗೆ ಒಂದ್ಸರ್ತಿ ಹೇಳಿದ್ದನ್ನ ಹಾಗೆ ನೆನಪಲ್ಲಿಟ್ಕೊಂಡಂತೆ ದೇವರು. ಆದಿತ್ಯಂ ಪ್ರೇಕ್ಷ ಜಪ್ತ್ವೇದಂ ಪರಂ ಹರ್ಷಮವಾಪ್ತವಾನ್ ತ್ರಿರಾಚಮ್ಯ ಶುಚಿರ್ಭೂತ್ವಾ ಧನುರಾದಾಯ ವೀರ್ಯವಾನ್. ಸೂರ್ಯನನ್ನ ನೋಡಿಕೊಂಡು ಇದನ್ನು ಜಪ ಮಾಡಿ ಸಂತೋಷ ಹೊಂದಿದ. ಆಮೇಲೆ
3 ಬಾರಿ ಆಚಮನ ಮಾಡಿ ಬಿಲ್ಲನ್ನು ಇಟ್ಟುಕೊಂಡ. ರಾವಣಂ ಪ್ರೇಕ್ಷ ಹೃಷ್ಟಾತ್ಮ ಜಯಾರ್ಥಂ ಸಮುಪಾಗಮತ್. ರಾವಣನನ್ನ ಕಂಡು ಇನ್ನೇನು ಜಯ ನನ್ನ ಕೈಯಲ್ಲಿ ಇಂತ ಬಂದ. ಸರ್ವಯತ್ನೇನ ಮಹತಾ ವೃತಸ್ತಸ್ಯವಧೇ ಭವತ್. ಪೂರ್ಣ ಪ್ರಯತ್ನದಿಂದ ಅವನನ್ನು ಕೊಲ್ತೇನೆ ಅಂತ ಅಂದುಕೊಂಡ. ಅಥ ರವಿರವಿದನ್ ನಿರೀಕ್ಷರಾಮಂ ಮುದಿತಮನಾ ಪರಮಂ ಪ್ರಹೃಷ್ಯಮಾಣಃ. ನಿಶಿಚರಪತಿ ಸಂಕ್ಷಯಂ ವಿದಿತ್ವಾ ಸುರಗಣ ಮಧ್ಯಗತೋ ವಚಸ್ತ್ವರೇತಿ. ಅದರಿಂದಾಗಿ ರವಿ ಸೂರ್ಯ ರಾಮನನ್ನು ನೋಡಿ ನಿಶಿಚರಪತಿ ಸಂಕ್ಷಯಂ ವಿದಿತ್ವಾ, ರಾವಣ ಸಾಯ್ತಾನೆ ಅನ್ನೋದನ್ನು ತಿಳಿದುಕೊಂಡು, ತ್ವರ ಓ ರಾಮನೇ ಬೇಗ ತೊಡಗು ಅಂದನಂತೆ. ಅನ್ನುವಲ್ಲಿಗೆ 105ನೆಯ ಸರ್ಗ ಮುಗಿದಿದೆ. ಸಾರಥಿ ಸರಥಂ ಹೃಷ್ಟ ಪರಸೈನ್ಯ ಪ್ರದರ್ಶನಂ ಗಂಧರ್ವ ನಗರಾಕಾರಂ ಸಮುಚ್ಛ್ರಿತ ಪತಾಕಿನಂ. ಆಮೇಲೆ ಸಾರಥಿ ಮಾತಲಿ ಏನಿದ್ದಾನೆ ಆ ರಥವನ್ನ ವೇಗವಾಗಿ ಚಲಿಸಿದನಂತೆ. ರಾವಣಶ್ಚ ರಥಂ ಕ್ಷಿಪ್ರಂ ಚೋದಯಾಮಾತ ಸಾರಥಿ ತಮಾಪತಂತಂ ಸಹತಾ ಸ್ವನವಂತಂ ಮಹಾಧ್ವಜಂ. ರಾವಣನ ರಥವನ್ನು ಆ ಸಾರಥಿ ವೇಗವಾಗಿ ಮುನ್ನಡೆಸಿದ. ಶರಧಾರಾ ವಿಮುಂಚಂತಂ, ನಿರಂತರವಾಗಿ ಬಾಣಗಳ ಮಳೆ ಮತ್ತೆ ಶುರು ಆಯಿತು. ಗಿರೇರ್ ವಜ್ರಾಭಿತೃಷ್ಟಸ್ಯ ಧೀರ್ಯತ ಸದೃಶಸ್ವನಂ, ಇಡೀ ಬೆಟ್ಟ ಫಟ್ ಅಂತ ಹೇಳಿ ಸ್ಫೋಟ ಆಗುವ ಹಾಗೆ ಅವನು ರಥವನ್ನು ನಡೆಸಿದಾಗ ಆ ತರಹದ ಸದ್ದಾಯಿತಂತೆ. ಉವಾಚ ಮಾತಲಿಂ ರಾಮಃ ಸಹಸ್ರಾಕ್ಷಸ್ಯ ಸಾರಥಿಂ ಮಾತಲೇ ಪಶ್ಚ ಸಂರಬ್ಧಮಾಪತಂತಂ ರಥಂ ವಿಭೋಃ. ನೋಡು ಮಾತಲೇ, ಅವನು ಬರ್ತಾ ಇರೋದನ್ನು ನೋಡು, ಅವನಿಗೆ ಅಪಸವ್ಯದಲ್ಲಿ ತಿರುಗುವಂತೆ. ತದಪ್ರಮಾದ ಮಾತಿಷ್ಠ ಪ್ರತ್ಯುದ್ಗಚ್ಚ ರಥಂ ವಿರಿಪೋಃ. ಮೈ ಮರೆಯದಂತೆ ರಥವನ್ನು ತಿರುಗಿಸಿ ಮತ್ತೆ ರಾವಣನಿಗೆ ಎದುರಾಗಿ ಹೋಗು. ವಿಧ್ವಂಸಯಿತು ಮಿಚ್ಛಾಮಿ ವಾಯುರ್ಮೇಘಮಿವೋತ್ಥಿತಂ. ಗಾಳಿ ಮೋಡವನ್ನ ಚಲ್ಲಾಪಿಲ್ಲಿ ಮಾಡುವ ಹಾಗೆ ಅದನ್ನು ಚಲ್ಲಾಪಿಲ್ಲಿ ಮಾಡ್ತೇನೆ ಅಂತ ಹೇಳಿ ರಾಮ ಹೇಳಿದ. ಪರಿತುಷ್ಟ ಸ್ವರಾಮಸ್ಯ, ರಾಮನ ಮಾತಿನಿಂದ ಸಂತುಷ್ಟನಾಗಿ ಅದರಂತೆ ತಿರುಗಿದ. ಅಪಸವ್ಯಂ ತತಃ ಕುರ್ವನ್ ರಾವಣಸ್ಯ ಮಹಾರಥಂ, ಅಪ್ರದಕ್ಷಿಣಾಕಾರವಾಗಿ ರಾವಣನನ್ನು ಸುತ್ತಿ ಬಂದ. ಆಗ ರಾವಣನಿಗೆ ಒಂದು ಸ್ವಲ್ಪ ಗಾಬರಿ ಆಯಿತು. ಅವನು ಈ ವೇಗವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಧರ್ಷಣಾಮರ್ಷಿತೋ ರಾಮ ಧೈರ್ಯಂ ರೋಷೇಣ ಲಂಭಯನ್ ಜಗ್ರಾಹ ಸುಮಹಾವೇಗಂ ಐಂದ್ರಂ ಯುಧಿಚರಾತನಂ. ಆಮೇಲೆ ಇಂದ್ರ ಕಳುಹಿಸಿದ ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಎಸೆದ ರಾಮ. ವವರ್ಷ ರುಧಿರಂ ದೇವೋ ರಾವಣಸ್ಯ ರಥೋಪರಿ. ನಿರಂತರವಾದ ಬಾಣಗಳು. ಆಗ ಯುದ್ಧದಲ್ಲಿ ರಾವಣನಿಗೆ ಸಾಯುವ ಶಕುನಗಳು ಕಾಣಿಸ್ಲಿಕ್ಕೆ ಶುರು ಆಯಿತು. ನೆತ್ತರಿನ ಮಳೆ ಆಯಿತು, ರಕ್ತದ ಮಳೆ ಆಯಿತು. ವಾತಾಮಂಡಲಿನ ತೀವ್ರಾಹ ವ್ಯಪಸವ್ಯಂ ಪ್ರಚಕ್ರತು. ರಾವಣನ ಸುತ್ತ ಸುಳಿಗಾಳಿಗಳು, ಸುಂಟರ ಗಾಳಿಗಳು ಏಳಲಿಕ್ಕೆ ಶುರು ಮಾಡಿದವು. ಏನ ರಥೋ ಯಾತಿ ತೇನ ತೇನ ಪ್ರಧಾವತಿ. ಆ ಗಾಳಿ ಅಟ್ಟಿಸಿಕೊಂಡು ಹೋದ ಹಾಗೆ ರಾವಣನ ರಥ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಅಪ್ರದಕ್ಷಿಣಾಕಾರವಾಗಿ ಬರ್ಲಿಕ್ಕೆ ಶುರು ಆಯಿತು. ಸಂಧ್ಯಾ ಚಾವೃತಾಲಂಕ ಜಪಾ ಪುಷ್ಪನಿಕಾಚಯ ದೃಶ್ಯತೆ ಸಂಪ್ರದೀಪ್ತೇವ ದಿವಸೇಪಿ ವಸುಂಧರ. ಹೀಗೆ ಯುದ್ಧ ಮಾಡ್ತಾ ತನ್ನ ಲಂಕೆಯ ಕಡೆಗೆ ನೋಡಿದ. ಜಪಾಕುಸುಮದ ಹಾಗೆ, ದಾಸವಾಳದ ಹೂವಿನ ಹಾಗೆ ಇಡೀ ಲಂಕೆ ಬೆಂಕಿ ಹಚ್ಚಿ ಕೆಂಪಾಗಿದೆಯೋ ಎನ್ನುವಂತೆ ಕಂಡಿತಂತೆ. ಸನಿರ್ಘಾತ ಮಹೋಲ್ಕಾಶ್ಚ ಸಂಪ್ರಪೇತುರು ಮಹಾಸ್ವನಾಹ. ವಿಚಿತ್ರವಾದ ಸದ್ದುಗಳು ಎಲ್ಲ ರಾಕ್ಷಸರನ್ನ ಕಂಗೆಡಿಸಿತು. ತಾಮ್ರಾ ಪೀತಾ ಸಿತಾಶ್ವೇತಾ ಪತಿತಾ ಸೂರ್ಯರಶ್ಮಯ ದೃಶ್ಯಂತೆ ರಾವಣಸ್ಯಾಗ್ರೇ
ಪರ್ವತಸ್ಯೇವ ಧಾತವಃ. ಕೆಂಪಾದ, ಹಳದಿಯಾದ, ಬಿಳಿಯಾದ ಸೂರ್ಯರಶ್ಮಿಗಳು ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಪರ್ವತದ ಕೆಮಿಕಲ್ಗಳೆಲ್ಲ ಇಲ್ಲೇ ಇವೆಯೋ ಎಂಬಂತೆ ಕಂಡಿತಂತೆ. ಪ್ರತಿಕೂಲಂ ವವೌ ವಾಯು ರಣೇ ಪಾಂಸೂನ್ ಸಮುತ್ಕಿರನ್. ಪ್ರತಿಕೂಲಂ, ಆ ಗಾಳಿಯೂ ಕೂಡ ಒರಟಾಗಿ ಅವನ ಮೇಲೆ ಬೀಸಿತು. ಕುರುವತ್ಯ ಕಲಹಂ ಘೋರಂ ಸಾರಿಕಾಸ್ತದ್ರಥಂ ಪ್ರತಿ. ಅದೇನಾಯಿತೋ ಏನೋ, ಎಲ್ಲಿಂದಲೋ ಎರಡು ಗಿಳಿಗಳು ಜಗಳ ಮಾಡಿಕೊಂಡು ಬಂದು ಕಠೋರವಾದ ಧ್ವನಿಯಲ್ಲಿ ರಾವಣನ ರಥದ ಮೇಲ್ಗಡೆ ಇದ್ದು ಕಿರಿಚುತ್ತಾ ಇದ್ವಂತೆ. ನಿಪೇತುಶ್ಚತಶಸ್ತತ್ರ ದಾರುಣಾಸ್ತತಃ. ಅಷ್ಟೇ ಅಲ್ಲದೆ ಭಯಂಕರವಾದ ಸಂಗತಿಯನ್ನು, ಭವಿಷ್ಯವನ್ನು ಸೂಚಿಸುವ ಅನೇಕ ಪಕ್ಷಿಗಳು ಸಾವಿರಾರು ಸಂಖ್ಯೆಯಲ್ಲಿ ಗಲಾಟೆ ಮಾಡಿಕೊಂಡು ರಾವಣನ ರಥದ ಕಡೆಗೆ ಬಂದುವು. ಏವಂ ಪ್ರಕಾರ ಜಗನೇಭ್ಯ ಸ್ಫುಲಿಂಗಾಶ್ಚ ನೇತ್ರೇಭ್ಯೋರ್ಷೂಣಿ ಸಂತತಂ ಮುಮುಚುಸ್ತುರಗಾಸ್ತುಲ್ಯಂ ಅಗ್ನಿಂ ಅಂಚವಾರಿಚಾಂ. ಜಗನೇಭ್ಯ ಸ್ಫುಲಿಂಗಾಶ್ಚ, ಕುದುರೆಗಳ ತೊಡೆಯಿಂದ ಕಿಡಿಗಳು ಹಾರಿದವಂತೆ. ನೇತ್ರೇಭ್ಯ ಅಶ್ರೂಣಿ ಸಂತತಂ, ಕಣ್ಣಿನಿಂದ ದಳದಳ ನೀರು ಸುರಿದವಂತೆ. ತೊಡೆಯಿಂದ ಬೆಂಕಿ, ಕಣ್ಣಿಂದ ನೀರು ಮತ್ತು ಬೆಂಕಿ. ಮುಮುಚುಸ್ತುರಗಾಸ್ತುಲ್ಯಂ ತುಲ್ಯಮಗ್ನಿಂಚವಾರಿಚಾಂ. ಎರಡೂ ಒಟ್ಟಿಗೆ ತೊಡೆಯಿಂದ ಬೆಂಕಿಯನ್ನ, ಕಣ್ಣಿನಿಂದ ನೀರನ್ನು ಸುರಿಸ್ತಾ ಇದೆ. ಅದೇ ಜಾಗದಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಇರಬಹುದು. ರಾಮಸ್ಯಾಪಿ ನಿಮಿತ್ತಾನಿ ಸೌಮ್ಯಾನಿ ಚ ಶಿವಾನಿ ಚ. ರಾಮನಿಗೂ ಕೂಡ ಅತ್ಯಂತ ಮಂಗಳಕರವಾದ ಭವಿಷ್ಯವನ್ನು ಕಾಣಿಸುವ ಶಕುನಗಳಾದವು. ಜಗಾಮಹರ್ಷಂಚ ಪರಾಂಚ ನಿರ್ವೃತಿಂ ಚಕಾರ ಯುದ್ಧೇ ಹ್ಯಧಿಕಂ ವಿಚ ವಿಕ್ರಮಂ. ಸಂತೋಷ ಆಯಿತು. ಚಕಾರ ಯುದ್ಧೇ ಹ್ಯಧಿಕಂಚ ವಿಕ್ರಮಂ. ಇನ್ನೇನು ಸಾಯ್ತಾನೆ ಅನ್ನುವ ಭಾವದಿಂದ ವೇಗವಾಗಿ ತೊಡಗಿದ ಅನ್ನುವಲ್ಲಿಗೆ 106ನೆಯ ಸರ್ಗ ಆಗಿದೆ. ತತಃಪ್ರವೃತ್ತಂ ಸುಕರಂ ರಾಮ ರಾವಣಯೋಸ್ತತ ಸುಮಹದ್ವೈರಥಂ ಯುದ್ಧಂ ಸರ್ವಲೋಕ ಭಯಾವಹಂ. ಯಾರು ಯುದ್ಧ ಮಾಡ್ತಾ ಇಲ್ಲ, ಕೇವಲ ಈ ರಥವನ್ನು ನೋಡ್ತಾ ಕೂತಿದ್ದಾರೆ. ಇಬ್ರು ಘೋರವಾದ ಯುದ್ಧ ಮಾಡ್ತಾ ಇದ್ದಾರೆ. ರಕ್ಷಸಾಂ ರಾವಣಂ ಚಾಪಿ ವಾನರಾಣಾಂಚ ರಾಘವಂ ಪಶ್ಯತಾಂ ವಿಸ್ಮಿತಾಕ್ಷಾಣಾಂ ಸೈನ್ಯಂ ಚಿತ್ರಮಿವಾ ಬಭೌ. ರಾಕ್ಷಸರೆಲ್ಲ ರಾವಣನನ್ನು ನೋಡಿ ಅಯ್ಯೋ ಏನು ಪರಾಕ್ರಮ ನಮ್ಮ ದೊರೆಗೆ ಅಂತ ಅನ್ಕೋತಾ ಇದ್ದಾರೆ. ವಾನರಾಣಾಂಚ ರಾಘವಂ, ಕಪಿಗಳೆಲ್ಲ ರಾಮನನ್ನು ನೋಡಿ ಓ ನಮ್ಮ ಒಡೆಯನಿಗೇನು ಪರಾಕ್ರಮ ಅಂತ ಅನ್ಕೊಳ್ತಾ ಇದ್ದಾರೆ. ಯಾವ ಸಣ್ಣ ಒಂದು ಡೈವರ್ಷನ್ನೂ ಇಲ್ಲ. ಬಿಟ್ಟ ಕಣ್ಗಳಿಂದ ಇಬ್ಬರೂ ಕೂಡ ರಾವಣರನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಸೈನ್ಯಂ ಚಿತ್ರಮಿವಾ ಬಭೌ. ಸೈನ್ಯ ಚಿತ್ರದಲ್ಲಿ ಬರದಂತೆ ತಟಸ್ಥವಾಗಿತ್ತು. ಜೇತವ್ಯಮಿತಿ ಕಾಕುತ್ಸ್ಥಃ ಮರ್ತವ್ಯಮಿತಿ ರಾವಣಃ ಧೃತೌ ಸ್ವವೀರ್ಯತರವಸ್ವಂ ಯುದ್ಧೇ ದರ್ಶಯತಾಂ ತದಾ. ಅವನು ಪರಾಕ್ರಮವನ್ನ ಪೂರ್ತಿ ಪಣಕ್ಕಿಡ್ತಾ ಇದ್ದಾನೆ ರಾಮ. ಜೇತವ್ಯಂ ಇತಿ ಕಾಕುತ್ಸ್ಥಃ, ಗೆಲ್ಲಬೇಕು ಅಂತ ಅವನು. ಮರ್ತವ್ಯಮಿತಿ ರಾವಣ, ಸಾಯಲೇಬೇಕು ಅಂತ ರಾವಣ. ಅವ್ರಿಗೆ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಬೇರೆಯವರಿಂದ ಸೋಲುವ ಮೊದಲು ನಾವು ಸೋತೋಗಿರ್ತೀವಿ, ಆಮೇಲೆ ಬೇರೆಯವರಿಂದ ಸೋಲೋದು. ನಮ್ಮ ಸಮಗ್ರ ಹಿಂದೂ ಸಮಾಜಕ್ಕೆ ಆಗ್ತಾ ಇರೋದು. ನಾವು ಆತ್ಮವಿಸ್ಮೃತಿಯತ್ತ, ಆತ್ಮಕ್ಕೆ ಅಹಿತವಾದ ಕಡೆ ವೇಗವಾಗಿ ಸಾಕ್ತಾ ಇದ್ದೇವೆ. ನಮಗೇ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಮ್ಮ ಹಿತವೇ ನಮಗೆ ಗೊತ್ತಾಗ್ತಾ ಇಲ್ಲ. ಧೃತೌ ಸ್ವವೀರ್ಯತರವಸ್ವಂ ಯುದ್ಧೇ ದರ್ಶಯತಾಂ ತದಾ. ತತಕ್ರೋಧಾದ್ದಶಗ್ರೀವಃ ಶರಾನ್ ಸಂಧಾಯ ವೀರ್ಯವಾನ್. ಆದರೂ ಸಿಟ್ಟಿನಿಂದ ಬಾಣಗಳನ್ನು ಎತ್ತುತ್ತಾ ಇದ್ದಾನೆ. ಅವನು ಇದನ್ನ ನಾಶ ಮಾಡ್ತಾ ಇದ್ದಾನೆ. ಕಡೆಗೊಮ್ಮೆ ರಾಮನ ಬಾಣ ಧ್ವಜಸ್ಯ ಉನ್ಮಥನಂ ದೃಷ್ಟ್ವಾ ರಾವಣ ಸಮಹಾಬಲಃ. ಅವನ ಧ್ವಜವನ್ನು ಕತ್ತರಿಸಿದ. ಸಿಟ್ಟಿನಿಂದ ಬಾಣಗಳನ್ನು ಎಸೆದ. ರಾಮನ ಕುದುರೆಗಳನ್ನ ಬಾಣಗಳಿಂದ ಎಚ್ಚಿದ. ತೇಷಾಂ ಅಸಂಭ್ರಮಂ ದೃಷ್ಟ್ವಾ ವಾಜಿನಾಂ ರಾವಣಸ್ತದಾ. ಆದರೆ ರಾಮನ ಕುದುರೆಗಳು
ಒಂದು ಚೂರು ಕಂಗೆಡಲಿಲ್ಲ. ಇನ್ನಷ್ಟು ಸಿಟ್ಟು ಬಂದು ಗದೆಗಳನ್ನ, ಪರಿಘಗಳನ್ನ, ಚಕ್ರಗಳನ್ನ, ಒನಕೆಗಳನ್ನ, ಬೆಟ್ಟಗಳನ್ನ, ಮರಗಳನ್ನ, ಶೂಲ, ಕೊಡಲಿ ಎಲ್ಲವನ್ನೇ ಎಸೆದ. ತುಮುಲಂ ತ್ರಾತ ಜನನಂ ಭೀಮಂ ಭೀಮ ಪ್ರತಿಸ್ವನಂ. ಹೀಗೆ ಭಯಂಕರವಾದ ಸದ್ದಿನೊಂದಿಗೆ ಎಸಿತಾ ಇದ್ದಾನೆ. ಪ್ರಹಸನ್ನಿವಕಾಕುತ್ಸ್ಥಃ ಸಂದಧೇ ನಿಶಿತಾನ್ ಶರಾನ್. ಇಷ್ಟೆಲ್ಲ ಅವನು ಎಫರ್ಟ್ ಹಾಕಿ ಮುಖ ಎಲ್ಲ ವಿಕಾರ ಮಾಡಿ ಎಸಿತಾ ಇದ್ದಾನೆ. ರಾಮ ಆರಾಮವಾಗಿ ನಗುತ್ತಾ ಪ್ರಹಸನ್ನಿವಕಾಕುತ್ಸ್ಥಃ ಮುಗುಳು ನಗೆಯಿಂದ ಬಾಣಗಳನ್ನು ಎಸಿತಾ ಇದ್ದಾನೆ. ಸಮುಮೋಚ ತಥೋ ಬಾಣಾನ್ ಶತಶೋಥ ಸಹಸ್ರಶಃ. ಹೀಗೆ ಅವರಿಬ್ಬರು, ಇವನು ಬಹಳ ಪ್ರಯತ್ನದಿಂದ ಬಾಣ ಎಸಿತಾ ಇದ್ದಾನೆ, ಅವನು ಆರಾಮವಾಗಿ ನಗುತ್ತಾ ಬಾಣ ಎಸಿತಾ ಇದ್ದಾನೆ. ಪ್ರಾಯುಧ್ಯೇತಾಂ ಅವಿಚ್ಛಿನ್ನಂ ಅಸ್ಯಂತೌ ಸೌವ್ಯ ದಕ್ಷಿಣಂ. ಆಮೇಲೆ ಒಂದು ಹಂತದಲ್ಲಿ ಅವರಿಬ್ಬರದು ಕೂಡ ಬಲಗೈ ಎಡಗೈ ಎರಡರಲ್ಲಿಯೂ ಎಸೆಯೋದು ಶುರು ಆಯಿತು. ಚಕ್ರತುಶ್ಚ ಶರೈರ್ಘೋರೈ ನಿರುಚ್ಛ್ವಾಸಮಿವಾಂಬರಂ. ನಿರಂತರವಾಗಿ ಬಾಣ ಬಿಡ್ತಾ ಇದ್ದಾಗ ಅಲ್ಲಿ ಇದ್ದವರಿಗೆ ಅಯ್ಯೋ ಎಲ್ಲ ಕಡೆ ಬಾಣ ತುಂಬಿಕೊಂಡಿದೆ, ನಮ್ಗೆ ಉಸಿರಾಡ್ಲಿಕ್ಕಾಗತ್ತೋ ಇಲ್ವೋ ಅಂತ ಡೌಟ್ ಬರುವಷ್ಟು ಬಾಣಗಳು ಎಸೆದ್ರಂತೆ ಅವರು. ಈ ರೀತಿ ಭೀಕರವಾದ ಯುದ್ಧ ಆಯಿತು. ತೌ ತಥಾ ಯುದ್ಧಮಾನೌತು ಸಮರೇ ರಾಮ ರಾವಣೌ ದದೃಶು ಸರ್ವಭೂತಾನಿ ವಿಸ್ಮಿತೇನ ಅಂತರಾತ್ಮನ. ಎಲ್ಲರಿಗೂ ಆಶ್ಚರ್ಯ. ಮಂಡಲಾನಿ ಚ ವೀಥಿಶ್ಚ ಗತ ಪ್ರತ್ಯಾಗತಾನಿ ಚ. ಒಬ್ರು ಮಂಡಲಾನಿ, ಹೀಗೆ ಸುತ್ತುತ್ತಾ ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಬಾರಿ ಮಂಡಲ ಯುದ್ಧ ಅಂತ ಕರೀತಾರೆ. ವೇಗವಾಗಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಎದುರುಗೊಳ್ತಾ ಇದ್ದಾರೆ, ಅದನ್ನ ವೀಥಿ ಅಂತ ಕರೀತಾರೆ. ಗತ ಪ್ರತ್ಯಾಗತಾನಿ ಚ, ಹೋಗೋದು ತಿರುಗಿ ಬರೋದು, ಇದನ್ನ ಗತ ಪ್ರತ್ಯಾಗತ ಅಂತ ಕರೀತಾರೆ. ಈ ರೀತಿ ಥರಥರದ ರಥದ ಗತಿಗಳೊಂದಿಗೆ ಸಾಗತಾ ಯುದ್ಧ ಮಾಡ್ತಾ ಇದ್ದಾರೆ. ಧುರಂ ಧುರೇಣ ರಥಯೋ ವಕ್ತ್ರಂ ವಕ್ತ್ರೇಣ ವಾಜಿನಾಂ ಪರಸ್ಪರಸ್ಯಾಭಿಮುಖೌ ಪುನರೇವಚ ತಸ್ಥತುಃ. ಒಂದು ಹಂತದಲ್ಲಿ ಕುದುರೆಗಳನ್ನು ಎದುರಿಸಿದವು. ರಾಮನ ರಥದ ನೊಗ ರಾವಣನ ರಥದ ನೊಗಕ್ಕೆ ತಾಗಿತು. ಆಯ್ತಾ, ಸಾರಥಿಗಳನ್ನು ಗುರಿಗುಟ್ಟಿ ನೋಡಿದರು. ಹಾಗೆ ರಾವಣರಂತೂ ಸರಿಯೇ ಸರಿ. ಹೀಗೆ ಸರ್ವಾಂಗೀಣವಾದ ಯುದ್ಧ, ಭಯಂಕರವಾದ ಯುದ್ಧಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಜಗಾಮ ನವಿಕಾರಂ ಚ ನಚಾಪಿ ವ್ಯಥಿತೋ ಭವತ್. ಅವನ ಬಾಣಗಳಿಂದ ಇವನಿಗೇನೂ ಆಗ್ತಾ ಇಲ್ಲ, ಇವನ ಬಾಣಗಳಿಂದ ಅವನಿಗೇನೂ ಆಗ್ತಾ ಇಲ್ಲ. ಒಂದು ಹಂತದಲ್ಲಿ ವಿಂಶತಿಂ ತ್ರಿಂಶತಿಂ ಷಷ್ಟಿಂ ಶತಶೋತಸಹಸ್ರತಃ ಒಟ್ಟಿಗೆ 20 ಬಾಣಗಳನ್ನೆಸೆದ. 30, 60, 100, 1000 ಬಾಣಗಳನ್ನೇ ಎಸೆದ. ಅವನು ಕೂಡ ಅಷ್ಟೇ. ಗದಾಮುತುಲ ವರಚೇಣ ರಾಮಂ ಪ್ರತ್ಯರ್ಧಯದ್ರಣೆ. ಗದೆಗಳನ್ನ ಎಸೆದ, ವನಕೆಗಳನ್ನ ಎಸೆದ. ಆ ರೀತಿ ಶರಾಣಾಂ ಪುಂಖವಾತೈಶ್ಚ ಕ್ಷುಭಿತಾ ಸಪ್ತಸಾಗರಾ. ಈ 1-2 ದೇಶಗಳು ಈಗಿನ ಯುದ್ಧ ಮಾಡ್ತಾ ಇದ್ರೆ ಅಕ್ಕಪಕ್ಕದ ದೇಶಗಳು ಉಲ್ಲೋಲ ಕಲ್ಲೋಲ ಆಗುತ್ತೆ. ಇನ್ನು ಅವರಿಬ್ಬರ ಯುದ್ಧ ಇಡೀ 7 ಸಾಗರಗಳು ಕಂಗೆಟ್ಟವು. ತಥೋ ದೇವಾಹ ಸಗಂಧರ್ವಾ ಸಿದ್ಧಾಶ್ಚ ಪರಮರಚಯ ಚಿಂತಾಮಾಪೇದಿರೇತರವೇ ಸಕಿನ್ನರ ಮಹೋರಗಾಹ. ಮೊದಲು ಖುಷಿಯಿಂದ ಕುಣಿದಾಡ್ತಾ ಇದ್ದ ಋಷಿಗಳು ದೇವತೆಗಳೆಲ್ಲ ಒಂದು ಹಂತದಲ್ಲಿ ಮೋರೆ ಬಾಡಿತಂತೆ. ಅಯ್ಯೋ, ನಾವೇನು ಅನ್ಕೊಂಡ್ವಿ, ಏನಾಗ್ತಾ ಇದೆ, ಸ್ವಲ್ಪ ಹೊತ್ತಲ್ಲಿ ರಾವಣ ಸಾಯ್ತಾನೆ ಅನ್ಕೊಂಡ್ವಿ, ಇನ್ನೂ ಸಾಯ್ತಾ ಇಲ್ಲ, ಯಾವಾಗ ಸಾಯ್ತಾನೋ ಏನೋ. ಸ್ವಸ್ತಿ ಗೋಬ್ರಾಹ್ಮಣೇಭ್ಯಸ್ತು ಲೋಕಾಸ್ತಿಷ್ಠಂತು ಶಾಶ್ವತಾಃ. ಗೋವುಗಳಿಗೆ ಮಂಗಳವಾಗಲಿ, ಬ್ರಾಹ್ಮಣರಿಗೆ ಮಂಗಳವಾಗಲಿ, ಲೋಕಗಳು ಹಾಗೇ ಇರಲಿ. ಜಯತಾಂ ರಾಘವ ಸಂಖ್ಯೆ ರಾವಣಂ ರಾಕ್ಷಸೇಶ್ವರಂ. ಯುದ್ಧ ಮುಗಿದ ಮೇಲೂ ಗೋವು ಬೇಕು. ಯಾಕೆ ಅಂದ್ರೆ ಹಾಲಿಗೆ, ಭೂಮಿ ಫಲವತ್ತಾಗಲಿಕ್ಕೆ. ಭೂಮಿಯನ್ನ ಇದನ್ನ ಗೌಹು ಅಂತ ಯಾಕೆ ಕರೀತಾರೆ ಅಂದ್ರೆ ಗಚ್ಚತೀತಿ ಗೌಹು, ಹೋಗತ್ತೆ, ಅದರಿಂದಾಗಿ ಗೌಹು. ಬೇರೆ ಏನು ಮಾಡುತ್ತೆ, ಹೋಗಲ್ವೇ? ಕತ್ತನು ಗೌಹು ಯಾಕಲ್ಲ, ಹೋಗತ್ತೋ ಇಲ್ವೋ. ಯಾವುದು ನಡೆಯೋದ್ರಿಂದ ಭೂಮಿ ಫಲವತ್ತಾಗತ್ತೋ ಅದು ಗೌಹು. ಗೋಪ್ರಚಾರಾಧ್ಯಾಯ ಅಂತ ಹೇಳಿ ಚಾಣಕ್ಯ ಅವನ
ಒಂದು ತಂತ್ರ. ಶಾಸ್ತ್ರ, ಅರ್ಥಶಾಸ್ತ್ರದಲ್ಲಿ ಗೋವನ್ನು ನಡೆಸೋದ್ರಿಂದ ಬಂಜರು ಭೂಮಿಯನ್ನು ಯಾವ ರೀತಿ ಫಲವತ್ತಾಗಿ ಬದಲಾಯಿಸಬಹುದು ಅಂತ. ಆಮೇಲೆ ಕೃಷಿ ಪಾರಾಶರ, ಇದನ್ನೆಲ್ಲ ಮಾಡಿ ನೋಡಿದವರಿದ್ದಾರೆ. ಅದರಿಂದಾಗಿ ಅದಕ್ಕೆ ಗೌಹು ಅಂತ. ಅದರಿಂದಾಗಿ ಯುದ್ಧ ಆದಮೇಲೆ ಎಷ್ಟೇ ಪ್ರಾಕೃತಿಕ ಉತ್ಪಾತ ಇದ್ದರೂ ಕೂಡ ಹಸು ಬೇಕು. ಹಸು ಇತ್ತು ಅಂದರೆ ಬಂಜರು ಭೂಮಿ ಮತ್ತೆ ನೆಟ್ಟಗಾಗತ್ತೆ. ಆಮೇಲೆ ಯುದ್ಧದ ದೊಡ್ಡ ಎಫೆಕ್ಟು ಅಂತಂದ್ರೆ ವಿದ್ಯಾನಾಶ. ಜಗತ್ತಿನಲ್ಲಿ ಏನು ಕಳೆದೋದ್ರೂ ಮತ್ತೆ ರೀಕ್ರಿಯೇಟ್ ಮಾಡಿಬಿಡಬಹುದು. ವಿದ್ಯೆ ಕಳೆದೋದ್ರೆ ಎಲ್ಲಿ ರೀಕ್ರಿಯೇಟ್ ಮಾಡ್ಲಿಕ್ಕಾಗತ್ತೆ? ಎಷ್ಟೋ ರಹಸ್ಯಗಳು ಅದರೊಂದಿಗೆ ಕೊಚ್ಕೊಂಡು ಹೊಟ್ಟೋಗತ್ತೆ. ಯುದ್ಧ ಆದರೆ ದೊಡ್ಡ ಪ್ರಾಬ್ಲಮ್ ಅಂದರೆ ವಿದ್ಯಾನಾಶ. ಅದರಿಂದಾಗಿ ಹಾಗೆ ವಿದ್ಯಾನಾಥ ಆಗಬಾರದು. ಅದಕ್ಕೆ ಬ್ರಾಹ್ಮಣರಿರಬೇಕು. ಅದಕ್ಕೆ ಸ್ವಸ್ತಿ ಗೋಬ್ರಾಹ್ಮಣೇಭ್ಯಸ್ತು ಲೋಕಾಸ್ತಿಷ್ಠಂತು ಶಾಶ್ವತಾಃ ಏವಂ ಜಪಂತೋ ಪಶ್ಯನ್ಸ್ತೆ ದೇವಾಸ್ತರ್ಷಿಗಣಾಸ್ತಥಾ. ಈ ರೀತಿಯಾಗಿ ಎದೆ ಹೊಡ್ಕೊಳ್ತಾ ಇದೆ. ಅದನ್ನು ಸಮಾಧಾನ ಮಾಡಿಕೊಂಡು ಒಳ್ಳೇದಾಗಲಿ 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 ಅಂತ ಋಷಿಗಳು ಅಂದ್ರಂತೆ. ಅದಕ್ಕೆ ಹೇಳಿದ್ದು ಸಾಗರಂ ಚಾಂಬರ ಪ್ರಖ್ಯಮಂಬರಂ ಸಾಗರೋಪಮಂ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವಾ. ಕಡಲು ಕಡಲಿಗೆ ಸಮ, ಆಕಾಶ ಆಕಾಶಕ್ಕೆ ಸಮ. ರಾಮ ರಾವಣರ ಯುದ್ಧ ರಾಮ ರಾವಣರ ಯುದ್ಧಕ್ಕೆ ಸಮ. ಇನ್ನೊಂದು ಉದಾಹರಣೆ ಇಲ್ಲ ಅಷ್ಟೆ. ರಾಮ ರಾವಣರ ಯುದ್ಧ ಹೇಗಿದೆ ಅಂದರೆ ರಾಮ ರಾವಣರ ಯುದ್ಧದ ತರಹ ಇದೆ ಅಷ್ಟೆ. ಆಗ ರಾಮ ಏನು ಮಾಡಿದ? ಸಂಧಾಯ ಧನುಚಾರಾಮ, ವೇಗವಾಗಿ ಒಂದು ಬಾಣ ಬಿಟ್ಟ. ಕಾಚಕ್ಕನೆ ಕತ್ತರಿಸಿ ಹೋಯಿತು ರಾವಣನ ತಲೆ. ತಚ್ಚಿರ ಪತಿತಂ ಭೂಮು ದೃಷ್ಟಂ ಲೋಕೈಸ್ತ್ರಿಭಿಸ್ತತಾ. 3 ಲೋಕಗಳು ಗಾಬರಿಯಿಂದ ನೋಡಿದರಂತೆ. ತಸ್ಯೈವ ಸದೃಶಂ ಚಾನ್ಯತ್ ರಾವಣಸ್ಯ ಉತ್ಥಿತಂ ಚಿರಃ. ಕತ್ತರಿಸಿದ್ದು ಮತ್ತೆ ಮೊಳೆಯಿತು. ಇದೇ ವರ ಕೇಳ್ಕೊಂಡಿದ್ದಾರೆ ನಮ್ಮ ಪಕ್ಕದ ರಾಷ್ಟ್ರದವರು. ದ್ವಿತೀಯಂ ರಾವಣ ಶಿರಃ ಛಿನ್ನಂ ಸಂಯತಿ ಸಾಯಕೈ. ಎಲ್ಲ ಕಡೆ ಇದ್ದಾರೆ ಅವರು. ಛಿನ್ನ ಮಾತ್ರಂ ತು ತತ್ಶೀರ್ಷಂ ಪುನರೇವ ಪ್ರದೃಶ್ಯತೆ. ಯಾವ ತಲೆ ಕತ್ತರಿಸ್ತಾನೋ ಮತ್ತದಿದೆ. ತದಪ್ಯಶನಿ ಸಂಕಾಚೈ ಛಿನ್ನಂ ರಾಮಸ್ಯ ಸಾಯಕೈ. ಮತ್ತದನ್ನು ಕತ್ತರಿಸಿದ. ಈ ರೀತಿ ಒಂದೆರಡಲ್ಲ, ಏವಮೇವ ಶತಂ ಛಿನ್ನಂ ಶಿರಸಾಂ ತುಲ್ಯವರ್ಚಸಾಂ. ಈ ರೀತಿ 100 ಕತ್ತರಿಸಿದ. ಆಗ ಮಾರ್ಗಣೈರ್ಬಹುಭಿಃ ಯುಕ್ತಃ ಚಿಂತೆಯ ಮಾತರಾಘವ. ಯೋಚನೆ ಮಾಡದ. ಮಾರೀಚೋ ನಿಹತೋ ಯೈಸ್ತು. ಯಾವ ಬಾಣಗಳಿಂದ ಮಾರೀಚನನ್ನ ಕೊಂದೆನೋ, ಯಾವ ಬಾಣಗಳಿಂದ ಖರನನ್ನ ದೂಷಣನನ್ನ ಕೊಂದೆನೋ, ಯಾವ ಬಾಣಗಳಿಂದ ವಿರಾಧನನ್ನ ಕೊಂದೆನೋ, ಕಬಂಧನನ್ನ ಕೊಂದೆನೋ, ಯಾವ ಬಾಣಗಳಿಂದ 7 ಸಾಲ ಮರಗಳನ್ನು ಕೊಂದೆನೋ, ಯಾವ ಬಾಣಗಳಿಂದ ವಾಲಿಯನ್ನ ಕೊಂದೆನೋ, ಯಾವ ಬಾಣಗಳು ಕಡಲನ್ನ ಗಡಗಡನೆ ನಡುಗಿಸಿದವೋ ಅಂತಹ ಬಾಣಗಳು ರಾವಣನನ್ನು ಏನು ಮಾಡ್ತಾ ಇಲ್ವಲ್ಲ. ಇತಿ ಚಿಂತಾ ಪರಶ್ಚಾಸೀತ್ ಅಪ್ರಮತ್ತಶ್ಚ ಸಂಯುಗೇ ರಾವಣೋಪಿ ತತ ಕ್ರುದ್ಧ. ರಾವಣನೂ ಏನು ಕಡಿಮೆ ಇಲ್ಲ. ಆಗ ಯುದ್ಧ ಮತ್ತೆ ನಡೀತಾ ಇತ್ತು. ರಾಮ ರಾವಣಯೋರ್ ಯುದ್ಧಂ ವಿರಾಮ ಉಪಗಚ್ಚತಿ ನೈವ ರಾತ್ರಿಂ ನದಿವತಂ. ದಿವಸ ಇಲ್ಲ, ರಾತ್ರಿ ಇಲ್ಲ, ಮುಹೂರ್ತ ಇಲ್ಲ, ಕ್ಷಣ ಇಲ್ಲ. ಆಯ್ತಾ? ಸೀಸ್ಫೈರ್ ಇಲ್ವೇ ಇಲ್ಲ. ನಿರಂತರ ಯುದ್ಧ ಅನ್ನುವಲ್ಲಿಗೆ 107ನೆಯ ಸರ್ಗ ಮುಗಿದಿದೆ. ಅಥ ಸಂಸ್ಮಾರಯ ಮಾತ ಮಾತಲಿ ರಾಘವಂ ತದಾ ಅಜಾನನ್ನಿವ ಕಿಂ ವೀರ ತ್ವಮೇನ ಮನುವರ್ತಸೆ. ರಾಮ ನಟಿಸ್ತಾ ಇದ್ದಾನೆ. ಏನು ಗಾಬರಿಯನ್ನ, ಉದ್ವೇಗವನ್ನ, ಚಿಂತೆಯನ್ನ ನಟಿಸ್ತಾ ಇದ್ದಾನೆ. ಮಾತಲ್ಲಿ ನಕ್ಕುಬಿಟ್ಟ. ಏನು ದೇವರೇ, ಏನು ಗೊತ್ತಿಲ್ಲದೆ ಇದ್ದೊಂಥರ ಆಡ್ತೀಯನಪ್ಪ. ನಿನಗೆ ಗೊತ್ತಿಲ್ವಾ? ನೀನು ನಟ ಭಯಂಕರ, ನಟ ಸಾರ್ವಭೌಮ ಅಂದ. ಅಜಾನನ್ನಿವ ಕಿಂ ವೀರ ತ್ವಮೇನ ಮನುವರ್ತಸೆ. ಗೊತ್ತಿಲ್ಲದೆ ಇರೋಂಥರ ಮಾಡಿಸ್ತಿದ್ಯಾ. ವಿಸೃಜಾಸ್ಮೈ ವಧಾಯ ತ್ವಮಸ್ತ್ರಂ ಪೈತಾಮಹಂ ಪ್ರಭೋ
ವಿನಾಶ ಕಾಲ ಕಥಿತೋ ಯಸ್ತುರೈ ಸೋದ್ಯ ವರ್ತತೆ. ಬಿಡು ಬ್ರಹ್ಮಾಸ್ತ್ರವನ್ನ. ತತಃ ಸಂಸ್ಮಾರಿತೋ ರಾಮಃ ತೇನ ವಾಕ್ಯೇನ ಮಾತಲೇಃ ಜಗ್ರಾಹ ಸಚರಂ ದೀಪ್ತಂ ನಿಶ್ವಸಂತಮಿವೋರಗಂ. ಈ ರೀತಿಯಾಗಿ ನುಡಿದಾಗ ಬ್ರಹ್ಮಾಸ್ತ್ರವನ್ನು ಎತ್ಕೊಂಡಂತೆ. ಬೇರೆ ಎಲ್ಲ ಮಹಾಭಾರತದಲ್ಲಿ, ವಿಷ್ಣು ಪುರಾಣದಲ್ಲಿ, ಭಾಗವತದಲ್ಲಿ ನಾರ್ಮಲ್ ಬಾಣದಿಂದ ಅಂತ ಹೊಡೆದ. ನಮಗೆಲ್ಲ ಕಡೆ ಅದೇ ಕಾಣೋದು, ನಾರ್ಮಲ್ ಬಾಣದಿಂದ ಹೊಡೆದ. ಇದೇನ್ರಿ ಇದು, ಯಾವುದೋ ಬ್ರಹ್ಮಾಸ್ತ್ರ ಅಂತ ಇದ್ದೀರ ನೀವು ಅಂತ. ನಿಜವಾಗಿಯೂ ಆಗಿದ್ದು ಎಲ್ಲವೂ ಬ್ರಹ್ಮಾಸ್ತ್ರವೇ ಅವನಿಗೆ, ರಾಮನಿಗೆ. ಯಾಕೆ ಅಂದರೆ ರಾಮದೇವರ ಬಾಣಕ್ಕೆ ಅಭಿಮಾನಿ ಯಾರು? ಸ್ವಯಂ ಮುಖ್ಯ ಪ್ರಾಣ. ಪಂಚಾತ್ಮಕೋ ಮಾರುತ ಏವ ಬಾಣ ಅಂದರು. ಮುಖ್ಯ ಪ್ರಾಣನೇ, ವಾಯುದೇವನೇ ರಾಮನ ಬಾಣಗಳ ಅಭಿಮಾನಿ. ಅದರಿಂದಾಗಿ ಎಲ್ಲವೂ ಬ್ರಹ್ಮಾಸ್ತ್ರವೇ. ಅವನು ಹೇಳಿದ. ಆಮೇಲೆ ಬ್ರಹ್ಮಣ ನಿರ್ಮಿತಂ ಪೂರ್ವಂ ಇಂದ್ರಾರ್ಥಂ ಅಮಿತೌಜಸ. ಆಗ ರಾಮ ನೆನಪಿಸ್ಕೊಂಡಂತೆ, ಓ ಅಗಸ್ತ್ಯರು ನನಗೆ ಈ ಬಾಣವನ್ನ ಕೊಟ್ಟಿದ್ರು. ವನವಾಸದಲ್ಲಿ ನಾವೆಲ್ಲ ಕಾಡಿನಲ್ಲಿ ತಿರುಗ್ತಾ ಇದ್ದಾಗ ಮೊದಲು ಇದನ್ನ ಇಂದ್ರದೇವರಿಗೆ ಕೊಟ್ಟಿದ್ದು ಬ್ರಹ್ಮ. ಯಸ್ಯ ವಾಜೇಶು ಪವನಃ. ನೋಡಿ, ಯಸ್ಯ ವಾಜೇಶು, ಯಾವ ಗರಿಗಳಲ್ಲಿ ಸಾಕ್ಷಾತ್ ಮುಖ್ಯ ಪ್ರಾಣನಿದ್ದಾನೋ. ಫಲೇ ಪಾವಕ ಭಾಸ್ಕರವು. ಫಲ ಅಂದ್ರೆ ತುದಿಯ ಭಾಗ. ಅಗ್ನಿ ಮತ್ತೆ ಸೂರ್ಯರಿದ್ದಾರೆ. ಶರೀರಮಾಕಾಶಮಯಂ ಗೌರವೇ ಮೇರುಮಂದರಂ. ಆ ಉದ್ದ, ಆ ಮುಂದಿನ ತುದಿಗೂ ಹಿಂದಿನ ಗರಿಗೂ ಇರುವ ಉದ್ದವಾದ ದಂಡ ಇದೆಯಲ್ಲ, ಅದ್ಯಾವುದು? ಆಕಾಶವೇ. ಗೌರವೇ ಭಾರ, ಮೇರುಮಂದರ ಪರ್ವತವನ್ನ. ಜಾಜ್ವಲ್ಯಮಾನಂ ವಪುಚ ಸಪುಂಖಂ ಹೇಮಭೂಚಿತಂ ತೇಜತಾ ಸರ್ವಭೂತಾನಾಂ ಕೃತಂ ಭಾಸ್ಕರ ವರ್ಚಸಂ. ಇದನ್ನಿಟ್ಟುಕೊಂಡೇ ನಾರಾಯಣ ಪಂಡಿತರು ಆ ಬಾಣಕ್ಕೂ ಹನುಮಂತನಿಗೂ ಒಂದು ಸಿವಿಲಿಯನ್ನ ಹೇಳಿದ್ದು. ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿಭಯಂಕರೋ ಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ ಅಂತ. ರಾಮನು ಅದನ್ನೇ ಹೇಳಿದ್ದು. ಹನುಮಂತ, ನಾನು ಯಥಾ ರಾಮಸ್ಯ ನಿರ್ಮುಕ್ತ ಶರಶ್ವಶನ ವಿಕ್ರಮ ಗಚ್ಚೇತ್ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ ಅಂತ ಸುಂದರಕಾಂಡದಲ್ಲಿ ನಾನು ರಾಮನ ಬಾಣ ತರಹ ವೇಗವಾಗಿ ಹೋಗ್ತೇನೆ ಅಂತ ಹನುಮಂತನು ಹೇಳಿದ್ದು. ಇದನ್ನೆಲ್ಲ ಒಟ್ಟು ಮಾಡಿದರೆ ಆಚಾರ್ಯರು ಹೇಳಿದ್ದು ಸಿದ್ಧಿಸತ್ತೆ. ಯಾವುದನ್ನೂ ಕತ್ತರಿಸುವಂತಹ ವೇಗವಾದ ಬಾಣಗಳನ್ನ ಎಸೆದ. ವೇದ ಪ್ರೋಕ್ತೇನ ವಿಧಿನ ಸಂದಧೆ ಕಾರ್ಮುಕೆ ಬಲಿ. ವೇದ ಹೇಳಿದ ರೀತಿಯಲ್ಲಿ ಜೋಡಿಸಿದ ಆ ಮಂತ್ರಗಳಿರುತ್ತೆ. ಸರಾವಣಾಯ ಸಂಕ್ರುದ್ಧ ಭೃಶಮಾಯಂ ಯಕಾರ್ಮುಕಂ. ವೇಗವಾಗಿ ಎಸೆದ. ಸವಜ್ರ ಇವ ದುರ್ಧರ್ಷಃ ವಜ್ರಿಬಾಹು ವಿಸರ್ಜಿತ ಕೃತಾಂತ ಇವ ಚಾವಾರ್ಯೋ ನೆಪತದ್ರಾವಣೋ ರಸಿ. ಸಾಕ್ಷಾತ್ ಯಮನೋ ಎಂಬಂತೆ, ವಿಧಿಯೋ ಎಂಬಂತೆ ಅವನ ಎದೆಗೆ ಬಿತ್ತು. ಬಿಭೇದ ಹೃದಯಂ ತಸ್ಯ ರಾವಣಸ್ಯ ದುರಾತ್ಮನಃ. ರಾವಣನ ಎದೆಯನ್ನು ಸೀಳಿತು. ಸಶರೋ ರಾವಣಂ ಹತ್ವಾ ರುಧಿರಾರ್ದ್ರ ಕೃತಚ್ಛವಿ ಕೃತಕರ್ಮ ನಿಭೃತವತ್ ಸತೂಣೀಂ ಪುನರಾವಚಿತ್. ಆ ಬಾಣ ರಾವಣನನ್ನ ಕೊಂದು ಹೊರಗಡೆ ಬಂದು ಆ ನೆತ್ತರನ್ನೆಲ್ಲ ಕೊಡವಿ ಮತ್ತೆ ಬಂದು ರಾಮನ ಕೈಯಲ್ಲಿ ನೆಲೆಗೊಂಡಿತು ಅಂತ ಅವರು ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿಯೂ ಇದಿದೆ. ತಸ್ಯ ಹಸ್ತಾಧತಸ್ಯಾಚು ಕಾರ್ಮುಕಂ ಚಾಪಿ ಸಾಯಕಂ ನಿಪಪಾತ ಸಹ ಪ್ರಾಣೈಃ ಭ್ರಶ್ಯಮಾನಶ್ಚ ಜೀವಿತಾತ್. ರಾವಣ ಬಿಲ್ಲು ಬಾಣಗಳನ್ನು ಬಿಟ್ಟ, ಅದರ ಜೊತೆಗೆ ಅವನ ಶರೀರವೂ ಬಿತ್ತು. ಪಪಾತ ಸ್ಯಂದನಾದ್ ಭೂಮೌ ವೃತ್ರೋ ವಜ್ರಹತೋ ಯಥಾ. ಎತ್ತರದ ಕುದುರೆಯ ಮೇಲಿದ್ದ ಅವನು ತಬಕಂಕಾಡ ಉಳಿದ. ಆವಾಗ ರಾಕ್ಷಸರೆಲ್ಲ ಗಾಬರಿಯಾಗಿ
ಲಂಕೆಯ ಒಳಗಡೆ ಓಡಿದರು. ತಥೋ ವಿನೇದು ಸಂಹೃಷ್ಟಾ ವಾನರಾಜಿತ ಕಾಶಿನಃ. ಗೆದ್ದ ಕಪಿಗಳು ಸಂತೋಷದಿಂದ ಹರ್ಷಧ್ವಾನವನ್ನು ಮಾಡಿದರು. ರಾಮನ ಜಯವನ್ನು ಎಲ್ಲ ಕಡೆ ಹೇಳ್ತಾ ಇದ್ರು, ಜಯ ಜಯ ರಾಮ ಅಂತ. ದೇವತೆಗಳ ದುಂದುಭಿ ಮೊಳಗಿತು. ದಿವ್ಯಗಂಧವಹಸ್ತತ್ರ, ದೇವಲೋಕದ ಪರಿಮಳವನ್ನ ಭೂಮಿಯ ತನಕ ಗಾಳಿ ತಂದಿತು. ರಾಘವಸ್ತವ ಸಂಯುಕ್ತ ಗಗನೇ ಚ ವಿಶುಶ್ರುವೇ, ರಾಮಚಂದ್ರನ ಕೀರ್ತಿಯನ್ನ ಹಾಡುವ ಧ್ವನಿ ದೇವಲೋಕದಿಂದ ಭೂಲೋಕದವರೆಗೂ ಕೇಳಿತಂತೆ. ತತಃ ಸಕಾಮಂ ಸುಗ್ರೀವ ಮಂಗದಂಚ ವಿಭೀಷಣಂ ಚಕಾರ ರಾಘವ ಪ್ರೀತೋ ಹತ್ವಾ ರಾಕ್ಷಸ ಪುಂಗವಂ. ಆಗ ರಾಮ ಸಂತೋಷದಿಂದ ಎಲ್ಲರ ಕಡೆಗೆ ನೋಡಿದ. ಮಹೀಚಕಂಪೇನ ಚಮಾರುತೋ ವವೌ ಸ್ಥಿರಪ್ರಭಶ್ಚಾಪ್ಯಭವದ್ದಿವಾಕರಃ. ಯಾವಾಗ ರಾವಣ ಸತ್ತು ಬಿದ್ದ, ಮಹೀಚಕಂಪೇನ ಭೂಮಿ ಅಲುಗಲಿಲ್ಲ, ಗಾಳಿ ಬೀಸಲಿಲ್ಲ, ಎಲ್ಲ ಇದ್ದಂತೆಯೇ ಇತ್ತು ಅಂತ. ಸಹಜವಾಗಿ ಎಲ್ಲ ನಡಿಲಿಕ್ಕೆ ಶುರು ಆಯಿತು. ನಮ್ಮ ಗೋಪಾಲಕೃಷ್ಣ ಅಡಿಗರು ಅವರು ಪರವಾಗಿಲ್ಲ, ಇನ್ನು ನೆಹರು ನಿವೃತ್ತರಾಗುವುದಿಲ್ಲ ಅಂತ ಒಂದು ವ್ಯಂಗ್ಯವಾದ ಪದ್ಯ ಬರೆದಿದ್ದಾರೆ. ನೆಹರು ನಿವೃತ್ತರಾಗಲಿಲ್ಲ, ಸದ್ಯ ಭೂಮಿ ಬಾಯಿ ಬಿಡಲಿಲ್ಲ. ನೆಹರು ನಿವೃತ್ತರಾಗಲಿಲ್ಲ. ಗಾಳಿ ಬೀಸುವುದು ತಪ್ಪುವುದಿಲ್ಲ, ಏಕೆ? ನೆಹರು ನಿವೃತ್ತರಾಗುವುದಿಲ್ಲ. ಹಾಗೆ ರಾವಣ ಸತ್ತ, ಏನಾಯ್ತು? ಏನಾಗಲಿಲ್ಲ, ಎಲ್ಲ ಸಹಜವಾಗಿತ್ತು. ಅವನು ಸತ್ತಿದ್ರಿಂದಲೇನೇ ಸಹಜತೆ ಇತ್ತು ಅದಕ್ಕೆ ಅಂತ. ಅವನು ಬದುಕಿದ್ದಿದ್ರೆ ಒಂಚೂರು ಸಹಜತೆ ಇರಲಿಲ್ಲ. ಭೂಮಿ ಎಲ್ಲ ಅಸಹಜವಾಗೋಗಿತ್ತು. ರಾವಣನನ್ನು ಕೊಂದದ್ರಿಂದಾಗಿ ಸಹಜತೆ ಬಂತು ಅಂತಾರೆ. ಹೀಗೆ ಆದಿಕಾವ್ಯದಲ್ಲಿ 108ನೆಯ ಸರ್ಗ ಮುಗಿದಿದೆ. ಇಲ್ಲಿಗೆ ನಾವು ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಸಮರ್ಪಣೆ ಮಾಡೋಣ. ನಾಳೆ ಯಥಾಪ್ರಕಾರ ಮಹಾಭಾರತಕ್ಕೆ ಸೇರೋಣ. ಕೃಷ್ಣಾರ್ಪಣಮಸ್ತು.